ಬೆಳಗಾವಿ ಜಿಲ್ಲೆಯ ಸೇಡಂ ತಾಲೂಕಿನ ಇಮದಾಪುರ ಗ್ರಾಮದಲ್ಲಿ ನಾಟಿ ಔಷಧಿ ಸೇವನೆ ದುಃಖದ ಅಂತ್ಯಕ್ಕೆ ಕಾರಣವಾಗಿದೆ. ಎಸ್ ವೀಕ್ಷಕರೇ, ಸಾರಾಯಿ ಕುಡಿತದ ಚಟ ಬಿಡಿಸಲು ನೀಡಿದ ಈ ನಾಟಿ ಔಷಧಿ ನಾಲ್ವರ ಜೀವವನ್ನೇ ಕಸಿದುಕೊಂಡಿದೆ. ಸೋಮವಾರ ಕುಡಿತದ ಚಟವಿರುವ ಕೆಲವರನ್ನು ಅವರ ಕುಟುಂಬಸ್ಥರು ಕುಡಿತದ ಚಟ ಬಿಡಿಸಲು 5 ವರ್ಷಗಳಿಂದ ನಾಟಿ ಔಷಧಿ ನೀಡ್ತಾ ಇದ್ದ ಫಕೀರಪ್ಪ ಮುತ್ಯ ಬಳಿ ಕರೆದೊಯ್ದಿದ್ರು. ಗಿಡಮೂಲಿಕೆಗಳಿಂದ ತಯಾರಿಸಿದ ರಸ ಮೊದಲು ಮೂಗಿನಲ್ಲಿ ಹಾಕಿ ನಂತರ ಮೊಸರಿನಲ್ಲಿ ಮಿಶ್ರಣ ಮಾಡಿ ಕುಡಿಯಲು ಹೇಳಲಾಗಿತ್ತು. ಆದರೆ ಕುಡಿದ ಕೆಲವೇ ಹೊತ್ತಿನಲ್ಲಿ ಶಹಬಾದ್ನ ಗಣೇಶ ರಾಥೋಡ್, ಬುರಪಲ್ಲಿ ಗ್ರಾಮದ ಲಕ್ಷ್ಮಿ, ಮಾದಕಲ್ನ ನಾಗೇಶ್ ಮತ್ತು ಭೀಮನಹಳ್ಳಿಯ ಮನೋಹರ್ ನರಳಿ ಪ್ರಾಣ ಬಿಟ್ಟಿದ್ದಾರೆ. ಮತ್ತೊಬ್ಬ ನಿಂಗೇಶ್ ಇನ್ನೂ ಆಸ್ಪತ್ರೆಗೆ ದಾಖಲಾಗಿದ್ದು, ಘಟನೆ ನಂತರ ತಲೆಮರೆಸಿಕೊಂಡಿದ್ದ ಫಕೀರಪ್ಪನನ್ನು ಸೇಡಂ ಪೊಲೀಸರು ತೆಲಂಗಾಣದಲ್ಲಿ ಪತ್ತೆ ಹಚ್ಚಿ ಬಂಧಿಸಿದ್ದಾರೆ. ಮೃತರ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಾ ತಕ್ಕ ಶಿಕ್ಷೆ ಆಗಬೇಕೆಂದು ಆಗ್ರಹಿಸುತ್ತಿದ್ದಾರೆ. ಜೀವ ಉಳಿಸಬೇಕೆಂದು ಕುಡಿದ ಔಷಧಿ ಜೀವವನ್ನೇ ಕಸಿದುಕೊಂಡ ದುರಂತ ಇದಾಗಿದೆ.